ಗೈಸ್ ಇವತ್ತು ಐಸ್ ಬಾತ್ ಸೆಟಪ್ನ ಕಂಪ್ಲೀಟ್ ರಿವೀಲ್ ಮಾಡ್ತೀನಿ ನೋಡಿ. ಟೋಟಲ್ ಎಲ್ಲಾನು ನಾನು ಐಸ್ ಬಾತ್ ಮಾಡೋದಕ್ಕೆ ಏನೇನು ಯೂಸ್ ಮಾಡ್ತೀನಿ, ಯಾವ್ಯಾವ ಫ್ರಿಜ್ಜು ಯಾವ ಟಬ್ಬು ಟೋಟಲ್ ರಿವೀಲ್ ಮಾಡ್ತೀನಿ ನೋಡಿ. ವಿಡಿಯೋನ ಪೂರ್ತಿ ನೋಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಒನ್ನು ಡೀಪ್ ಫ್ರೀಜರು 320 DM5 ಅಂತ ಐಯರ್ ಬ್ರ್ಯಾಂಡ್ದು 5 ಸ್ಟಾರ್ ರೇಟೆಡ್ ಫ್ರಿಜ್ ಇದು. ನೆಕ್ಸ್ಟು ಸಿಲಿಕಾನ್ ಟ್ರೇಸು ನೋಡಿ. ಸಿಲಿಕಾನ್ ಟ್ರೇ ಅಂದರೆ ಎಷ್ಟು ಸಾಫ್ಟ್ ಆಗಿರುತ್ತೆ, ಇದರಿಂದ ನಿಮ್ಮ ಐಸು ಬೇಗ ಹೊರಗಡೆ ಬರುತ್ತೆ, ಈಸಿಯಾಗಿ ಹೊರಗಡೆ ಬರುತ್ತೆ. ಸೊ ಸಿಲಿಕಾನ್ ಟ್ರೇಸ್ನ ಯೂಸ್ ಮಾಡಿ. ಇದು ನಾರ್ಮಲ್ ಐಸ್ ಪ್ಯಾಕು, ಮೊಬೈಲಲ್ಲಿ ಎಡಿಟ್ ಮಾಡಬೇಕಾದ್ರೆ ಮೊಬೈಲ್ ಹೀಟ್ ಆಗುತ್ತೆ ಅಂತ ಇಟ್ಕೊಂಡಿರ್ತೀನಿ, ಮತ್ತೆ ನೆಕ್ ಪೇನ್ ಬಂದರೆ ಅದಕ್ಕೂ ಯೂಸ್ ಆಗುತ್ತೆ. ಇದು ಮೇನ್ ಒಂದು ತುಂಬ ಜನ ಕೇಳ್ತಾ ಇದ್ರಿ, ಟಬ್ನ ಎಲ್ಲಿ ತೊಗೊಂಬಂದ್ರಿ, ಎಲ್ಲಿ ರೆಡಿ ಮಾಡಿಸಿದ್ರಿ ಅಂತ. ಇದು ನಮ್ಮ ಫ್ರೆಂಡ್ ಮಾಡಿಕೊಟ್ರು, ಕಸ್ಟಮೈಸ್ ಮಾಡಿ ರೆಡಿ ಮಾಡಿಸಿದ್ದೀನಿ. ಕರೆಕ್ಟಾಗಿರೋ ಸೈಜ್ ಕೊಡಬೇಕು, ಇಲ್ಲ ಅಂದರೆ ಜಾಸ್ತಿ ನೀರು ಬೇಕಾಗುತ್ತೆ ಮತ್ತು ಜಾಸ್ತಿ ಐಸ್ ಬೇಕಾಗುತ್ತೆ. ಇದು ನಿಮ್ಮ ಬಾಡಿ ಸೈಜ್ ಮೇಲೆ ರೆಡಿ ಮಾಡಿಸ್ರಿ. ಇದು ಮೊಬೈಲ್ ಲೈಫ್ ಅವರ ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡು. ಈಗ ಇದು ಮುರಿದೋಗಿದೆ, ಚೆನ್ನಾಗಿದೆ ಇದು, ಮತ್ತೆ ಇದನ್ನೇ ಆರ್ಡರ್ ಮಾಡಿದ್ದೀನಿ ನಾನು ಇವಾಗ. ಇದು ನಾರ್ಮಲ್ ಥರ್ಮೋಕೂಲ್ ಬಾಕ್ಸ್. ನಾನು ಡೈಲಿ ಐಸ್ ತರೋದು ಇದರಲ್ಲೇ. ಈಗ ಐಸ್ ತೊಗೊಂಬಂದಿನಿ ನೋಡಿ, ಐಸ್ ಬಾತ್ ಮಾಡಬೇಕು ಇವಾಗ. ನನ್ನ ಹತ್ರ ಒಂದು ಬ್ಯಾಗ್ ಇದೆ, ಆ ಬ್ಯಾಗಲ್ಲಿ ಥರ್ಮೋಮೀಟರು ಮತ್ತು ಹಳೇದೆರಡು ಥರ್ಮೋಮೀಟರ್ ಇತ್ತು, ಅದು ಕೆಟ್ಟೋಗಿದೆ. ಇವೆರಡು ನೋಡಿ, ವೇಸ್ಟ್ ಇವೆರಡು. ಇನ್ನೊಂದು ನಾನು ಯೂಸ್ ಮಾಡೋ ಮೈಕು ಆಲಿಲ್ಯಾಂಡ್ ಅವ್ರದ್ದು ಲಾರ್ಕ್ M2S ಅಂತ. ಇದೇ ಮೈಕ್ ನಾನು ಯೂಸ್ ಮಾಡೋದು. ತುಂಬ ಜನ ಕೇಳ್ತಾ ಇದ್ರಿ ನೋಡಿ, ಇದೇ ಮೈಕು. ಗಾಯ್ಸ್ ಗೊತ್ತಾಯ್ತಲ್ವಾ, ಐಸ್ ಬಾತ್ ಅಂದರೆ ಈಸಿ ಅಲ್ಲ, ತುಂಬ ಕಷ್ಟ ಇದೆ. ಇಷ್ಟೆಲ್ಲ ತಗೋಬೇಕು ಐಸ್ ಬಾತ್ ಮಾಡಬೇಕಂದ್ರೆ. ನೀವು ನೋಡೋದು 1 ನಿಮಿಷದ ವಿಡಿಯೋ ಅಷ್ಟೇ, ಅದರಿಂದ ನಾನು ಇಷ್ಟು ಕಷ್ಟಪಟ್ಟಿರ್ತೀನಿ. ಸೊ ನಿಮಗೆ ಯಾರಿಗಾದ್ರೂ ಐಸ್ ಬಾತ್ ಸೆಟಪ್ ಬೇಕಂದ್ರೆ ನನಗೆ ಫಾಲೋ ಮಾಡ್ಕೊಂಡು DM ಮಾಡಿ. ಐಸ್ ಬಾತ್ ಮಾಡೋಕೆ ಏನೇನು ಬೇಕು ಅದೆಲ್ಲ ನಾನು ಮಾಡಿಸ್ಕೊಡ್ತೀನಿ. ಸಿಂಗಲ್ ಪೀಸ್ ಆದರೂ ತೊಗೊಳ್ಳಿ, ಇಲ್ಲ ಫುಲ್ ಸೆಟಪ್ ಆದರೂ ತೊಗೊಳ್ಳಿ. ಟಬ್ ಬೇಕಂದರೆ ಟಬ್ಬು, ಫ್ರಿಜ್ ಬೇಕಂದರೆ ಫ್ರಿಜ್ಜು. ಟಬ್ಬು ಮಾರ್ಕೆಟಲ್ಲಿ ತುಂಬ ರೇಟ್ ಹೇಳ್ತಾ ಇದ್ದಾರೆ, ಅದಕ್ಕಿಂತ ಕಡಿಮೆ ಪ್ರೈಸಲ್ಲಿ ನಾನು ಮಾಡಿಸ್ಕೊಡ್ತೀನಿ, ಕಸ್ಟಮೈಸ್ ಮಾಡಿಸ್ಕೊಡ್ತೀನಿ. ಮತ್ತೆ ನಿಮ್ಗೆ ಏನು ಸೈಜ್ ಬೇಕು ಆ ಸೈಜಲ್ಲಿ ಮಾಡಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.